ಸಾಮಾನ್ಯವಾಗಿ ಫೈನಲ್ ಇಯರ್ ಡಿಗ್ರಿ ಅಂದ್ರೆ ಏನಿರುತ್ತೆ? ಫ್ರೆಂಡ್ಸ್, ಮಜಾ, ಟ್ರಿಪ್ಸ್ ಮತ್ತೆ ಫೇರ್ವೆಲ್ ಪಾರ್ಟಿ ಅಲ್ವಾ? ಆದ್ರೆ ನನ್ನ ಲೈಫಲ್ಲಿ ಫೈನಲ್ ಇಯರ್ ಶುರು ಆಗಿದ್ದೆ ಮದ್ವೆಯಿಂದ. ಡಿಗ್ರಿ ಮುಗಿಯೋ ಮುಂಚೆನೇ ತಾಳಿ ಕಟ್ಸ್ಕೊಂಡು ಹೆಂಡತಿ ಅನ್ನೋ ಪಟ್ಟ ಸಿಕ್ತು. ಮದ್ವೆ ಆಗಿ ಆ ಮೆಹಂದಿ ಬಣ್ಣ ಮಾಸೋಕೆ ಮುಂಚೆನೆ ಅಂದ್ರೆ ಎಕ್ಸಾಕ್ಟ್ಲಿ 1 ವಾರಕ್ಕೆ ನನ್ ಕಾಲೇಜ್ ಶುರುವಾಯ್ತು. ಇದು ತುಂಬಾ ಕಷ್ಟದ ಟೈಮ್. ಯಾಕಂದ್ರೆ ಹಸ್ಬೆಂಡ್ ಕೆಲ್ಸಕ್ಕೋಸ್ಕರ ಬೆಂಗಳೂರಿಗೆ ಹೋದ್ರು. ನಾನು ಓದೋಕ್ಕೋಸ್ಕರ ಮಂಗಳೂರಲ್ಲೇ ಉಳ್ಕೋಬೇಕಾಯ್ತು. ಹೊಸದಾಗ್ ಮದ್ವೆ ಆದ್ಮೇಲೆ ಗಂಡನ್ ಜೊತೆ ಇರ್ಬೇಕು, ಆ ಹನಿಮೂನ್ ಫೇಸ್ನ ಎಂಜಾಯ್ ಮಾಡ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಆದ್ರೆ ನನ್ ಹಣೆಬರಹ ಲಾಂಗ್ ಡಿಸ್ಟೆನ್ಸ್. ಅವ್ರು ಬೆಂಗಳೂರಲ್ಲಿ, ನಾನು ಮಂಗಳೂರಲ್ಲಿ. ದಿನ ಪೂರ್ತಿ ಕಾಲೇಜಲ್ಲಿ ಕೂತಿದ್ರೂ ನನ್ ಮನಸ್ಸು ಪೂರ್ತಿ ಅವ್ರ ಹತ್ರನೇ ಇರ್ತಿತ್ತು. ನನ್ ಫ್ರೆಂಡ್ಸ್ ಎಲ್ಲ ಕ್ಲಾಸ್ ಬಂಕ್ ಮಾಡೋಣ ಬಾ, ಮೂವಿಗ್ ಹೋಗೋಣ ಬಾ ಅಂತ ಪ್ಲಾನ್ ಮಾಡ್ತಿದ್ರು. ಆದ್ರೆ ನಾನು ಇವತ್ ರಾತ್ರಿ ಹಸ್ಬೆಂಡ್ ಕಾಲ್ ಮಾಡ್ತಾರಾ, ವೀಕೆಂಡ್ ಹೋಗ್ ಬರ್ತಾರಾ ಅಂತ ಕಾಯ್ತಿದ್ದೆ. ನನ್ ವಯಸ್ಸು ಚಿಕ್ಕದಿತ್ತು, ಆದ್ರೆ ಜವಾಬ್ದಾರಿ ದೊಡ್ಡದಾಯ್ತು ಅನ್ಸ್ತಿತ್ತು. ಅವ್ರ ಲೈಫ್ ನೋಡ್ದಾಗ ನಾನ್ ಬೇಗ ದೊಡ್ಡೋಳಾಗ್ಬಿಟ್ನಾ? ನನ್ ಕಾಲೇಜ್ ಲೈಫ್ನ ನಾನು ಮಿಸ್ ಮಾಡ್ಕೊಂಡ್ನಾ ಅಂತ ಯಾವಾಗ್ಲೂ ಅನ್ಸುತ್ತೆ. ಆ 1 ವರ್ಷ ಪುಸ್ತಕದ್ ಜೊತೆ ಫೋನ್ ಇಟ್ಕೊಂಡು ಕಾದಿದ್ದೇ ಜಾಸ್ತಿ. ವಿದ್ಯಾರ್ಥಿಯಾಗ್ ಗೆದ್ದೆ, ಆದ್ರೆ ಆ ಟೈಮಲ್ಲಿ ಹೆಂಡತಿಯಾಗ್ ನಾನ್ ಪಟ್ಟ ಕಷ್ಟ ಆ ಬೆಂಗಳೂರು ಬಸ್ ಮಾತ್ರ ಗೊತ್ತು.